ಅಯೋಧ್ಯ ನಗರದಲ್ಲಿ ಒಬ್ಬರು ಮಹನೀಯರಾಗಿದ್ದರು. ಅವರ ಹೆಸರು ಪಲ್ಟು ಸಾಹೇಬರು. ಅವರು ವಾಕ್ಯ ಏನಂದ್ರೆ, ಮನಸ್ಸು ನಾವು ಎಷ್ಟು ಹೊಡೆದ್ರೂ ಅದು ಸಾಯೋದಿಲ್ಲ. ಕೋಟ್ಯಾವಧಿ ಉಪಾಯ ಮಾಡಿದ್ರೂ ಸಹಿತ ಮನಸ್ಸು ಸಾಯೋದಿಲ್ಲ. ಮತ್ತಿಷ್ಟು ಪ್ರಬಲವೇ ಆಗ್ತದೆ ಹೊರತಾಗಿ ಅದಕ್ಕೆ ಕೊಲ್ಲವ್ರು ಯಾರು ಇಲ್ಲ. ಜೈ ಕೋಟ್ಯಾವಧಿ ಉಪಾಯ ಮಾಡಿದ್ರೂ ಸಹಿತ ಮನಸ್ಸಿನ ಗತಿ ಯೋಗ ಮಾತ್ರ ತಿಳಿಯೋದಾಗಲಿಲ್ಲ. ಯಾವ್ಯಾವ ವೇಳೆಯಲ್ಲಿ ಯಾವ್ಯಾವ ರೂಪ ತಾಳಿರ್ತದೋ ಇದು ಹೇಳಲಿಕ್ಕೆ ಬರುವುದಿಲ್ಲ. ಪ್ರಾತಃ ಕಾಲದ ಹಿಡಿದು ಸಾಯಂಕಾಲದವರೆಗೆ ಎಷ್ಟು ರೂಪ ತಾಳಿರ್ತದೋ ಅದರ ಲೆಕ್ಕವೇ ಇಲ್ಲ. ಯಾವಾಗ ಕಾಮಿ, ಯಾವಾಗ ಕ್ರೋಧಿ, ಯಾವಾಗ ಲೋಭಿ, ಯಾವಾಗ ಯಾವ್ಯಾವುದೋ ಚಿಂತನೆ ಮಾಡಿರ್ತದೆ. ಸುಮ್ಮನೆ ಕೂತಲ್ಲಿ ಆದರೂ ಸಹಿತನು ತಾನು ಕೆಲಸ ಮಾಡಿರ್ತದೆ. ಮತ್ತು ಸಾಧುಗಳಲ್ಲಿ ಹೋದ ಕೂಡಲೇ ಸಾಧುವಾಗಿ ಕೂತಿರ್ತದೆ. ಇನ್ನು ಹಿಡಿಯೋದು ಯಾಕೆ? ನಾಮಸ್ಮರಣೆ ಮಾಡುವ ಕಾಲದಲ್ಲಿ ತಾನು ನಾಮಧಾರಿಯಾಗಿ ಕೂತಿರ್ತದೆ. ಬಿಟ್ಟು ಕೂಡಲೇ ಮತ್ತ ಹಾಗಿದೆ. ಏನದಂದ್ರೆ ಮನಸ್ಸು ಮಹಾಪ್ರಬಲವಾದದ್ದು. ಮನಸ್ಸು ಏನದಂದ್ರೆ ಯೋಗಿ, ಮನಸ್ಸು ಜಪಿ, ಮನಸ್ಸವೇ ತಪಿ ಮತ್ತು ಮನಸ್ಸವೇ ಗುಣಿ, ಜ್ಞಾನಿ ವಗೇರೆ ಎಲ್ಲ ಆಗ್ತಕ್ಕಂಥದ್ದು ಮನಸ್ಸವೇ ಮನಸ್ಸ. ಎಲ್ಲ ಈತನಿಗೆ ಮಾಡಿಸಿ ಮತ್ತು ತಾನೇ ಕಡೆಗಿರ್ತದೆ. ಅಂಥ ಮನಸ್ಸಿಗೆ ಹಿಡಿಯಬೇಕಾದ್ರೆ ಮಹಾ ಕಷ್ಟ. ಜೈ कैसे लागो हाथ में को मन को देखा. ಅದಕ್ಕೆ ಯಮಿಕೆ ಇಲ್ಲ, ರಕ್ತ ಇಲ್ಲ, ಮಾಂಸ ಇಲ್ಲ, ಅದ್ರ ರೂಪ ಇಲ್ಲ, ರಂಗಿಲ್ಲ, ಅದ್ರ ಬಣ್ಣ ಇಲ್ಲ. ಅದು ಹೇಗದು ಅದು ಗೊತ್ತಾಗ್ಬೋದು. ಇನ್ನು ಅದಕ್ಕೆ ಹೇಗೆ ಹಿಡಿಯೋದು? ಯಾವುದೇ ಒಂದು ರೂಪದಲ್ಲಿದ್ರೆ ನನ್ನ ಮನಸ್ಸು ಇಂಥದ್ದು, ನಾನು ಹೀಗೆ ಹಿಡಿಬೇಕು ಅಂಥೇಳಿ ನಮ್ಮಲ್ಲಿ ದೃಢವಾಗ್ತಿತ್ತು. ಅದು ಹಿಡಿಯೋದು ತಾನೇ ಆಗ್ತದೆ, ಓಡಿ ಹೋಗುವುದನ್ನು ತಾನೇ ಆಗಿರ್ತದೆ. ಇನ್ನು ಹಿಡಿಯೋರು ಯಾರು? ಕಳ್ಳನು ತಾನೇ ಮತ್ತು ಸಾಹುಕಾರನು ತಾನೇ. ಜೈ ಏನು ಒಂದು ಕ್ಷಣ ಮಾತ್ರದಲ್ಲಿ ಯೋಗಿ ವೈರಾಗ್ಯ ಸಾಧುಗಳ ವಾಕ್ಯದಿಂದ ಏನದಂದ್ರೆ ಒಳ್ಳೆ ಜ್ಞಾನಿಯಾಗಿ ನಿಂದರು. ಒಂದು ಕ್ಷಣ ಮಾತ್ರದಲ್ಲಿ ರಾಜನಾಗಿ ಒಳ್ಳೆ ಭೋಗಿಯಾಗಿ ನಿಂದರು. ಅದು ಅವರೇ ಒಂದು ಕ್ಷಣ ಮಾತ್ರದಲ್ಲಿ ಅಳುವುದು ಕೂತು, ಏನಾಯ್ತು ನನ್ನ ಹಣೆ ಬಾರ, ನಾನು ಇಷ್ಟು ದಿವಸ ಮಾಡಿ ಏನು ಫಲ ಆಯ್ತು, ಹಾಗೆ ಯಾವುದೇ ಒಂದು ಚಿಂತೆ ಒಳಗೆ ಎಬ್ಬಿಸ್ಕೊಂಡು ಅಳ್ಕೋದು ಕೂಡು. ಒಂದು ಕ್ಷಣದಲ್ಲಿ ಮತ್ತಿಷ್ಟು ಸಂತೋಷವುಳ್ಳವನಾಗಿ ನಕ್ಕೋದು ಕೂಡುವುದು. ಇನ್ನು ಎದಕ್ಕಂತ ಹಿಡಿತೀವಿ? ಒಂದು ಕ್ಷಣ ಮಾತ್ರದಲ್ಲಿ ಲಕ್ಷೇನು ಕೋಟ್ಯಾವಧಿ ಮೈಲ್ ಹೋಗಿ ಮತ್ತೆ ನಿಮ್ಮ ಹತ್ರ ಬಂದಿರ್ತದೆ. ಎಷ್ಟು ಸೈನ್ಸ್ಕಾರರು ಏನೇನೋ ಮಾಡಿ ಮೇಲ್ ಹೋಗುವುದು ಯೋಗದಾಯಕ ಶಕ್ತಿಗಳು ಯಂತ್ರಗಳು ತೆಗೆದ್ರು. ಪರಂತು ಮನುಷ್ಯನಷ್ಟು ಯೋಗದಾಯಕ ಶಕ್ತಿ ಯಾರೂ ತೆಗಿಲಿಲ್ಲ. ಮನಸ್ಸು ಒಂದು ಕ್ಷಣ ಮಾತ್ರದಲ್ಲಿ ಸಪ್ತ ಪಾತಾಳಕ್ಕಿಂತಲೂ ಕೆಳಗೆ ಹೋಗಿ
21 ಸ್ವರ್ಗದಕ್ಕಿಂತಲೂ ಮೇಲೆ ಹೋಗಿ ನಮ್ಮ ಹತ್ರ ಬಂದಿತ್ತು. ಇಂಥ ಯೋಗದ್ದು ಯಾವತ್ತು ತೆಗ್ದಾನ ಯಂತ್ರ? ಇಂಥ ಮನುಷ್ಯಗೆ ಹಿಡಿಬೇಕಾದ್ರದ್ದು ಸಾಮಾನ್ಯ ಮಾತ. ಕಲ್ಲಪ್ಪ, ಮಲ್ಲಪ್ಪ, ಸುಳ್ಳಪ್ಪ ಇವ್ರು ಹಿಡ್ದಾರ. ಏನಾದಿತ್ತು ಅವ್ರಿಗೆ? पलटो पल के भर में आँख कोस पर जाए, मन मारे मरता नहीं किसी को पाए। संत चरण को छोड़ के पूजत भूत बेताल, संत चरण को छोड़ के पूजत भूत बेताल। ಏನು ಸಂತರ ಚರಣ ಆಧಾರದಿಂದ ಆ ಮನಸ್ಸು ವಶೀಭೂತ ಆಗೋದಿತ್ತು. ಅದು ಬಿಟ್ಟ ಇವನು ದೇವಿನ ಪೂಜೆ, ವೇತಾಳನ ಪೂಜೆ, ಮಾರ್ಯಮ್ಮನ ಪೂಜೆ, ಆ ಪಳೆಗಮ್ಮನ ಪೂಜೆ, ಇವು ಪೂಜೆಗಳು ಮಾಡ್ಕೊತ ನಡೆದ. ಅವು ಎಲ್ಲಿ ಅದಾವೋ ಗೊತ್ತಿಲ್ಲ. ಪಳೆಗಮ್ಮ ಅಂದ್ರೆ ಎಲ್ಲಿರ್ತಾಳ, ಆಕೆ ಊರು ಯಾವುದು ಅದು ಏನು ಗೊತ್ತಿಲ್ಲ. ಇದು ಯಾವುದು ಅಣ್ಣಮ್ಮ, ಅವು ಎಲ್ಲಿದ್ದದ್ದು, ಅವ್ರ ಊರಿನ ಗೊತ್ತಿಲ್ಲ, ಅವ್ರ ತಾಯಿ ತಂದಿದ್ದು ಗೊತ್ತಿಲ್ಲ, ಅವಳು ಹೇಗದಾಳ ಅದನ್ನು ಗೊತ್ತಿಲ್ಲ. ಒಂದು ಸುಮ್ಮನೆ ಒಂದು ಯಾವುದೇ ಒಂದು ಕಲ್ಲ ಪಲ್ಲ ಏನೇನು ನಿಂದ್ರಿಸಿ ಇದು ಯಾವುದು, ಇದು ಇದೆ ಏನ್ ಹೇಳಬೇಕಿಲ್ಲ. ತಾನು ಸ್ವಯಂ ಚೇತನ ಆತ್ಮನ ಇರ್ತಿರ್ಲಿಕ್ಕಾಗಿ, ತನ್ನ ಆಧಾರದಿಂದ ಸಂಪೂರ್ಣ ಪ್ರಪಂಚ ಇರ್ತಿರ್ಲಿಕ್ಕಾಗಿ ಆ ಶಕ್ತಿಗೆ ಮರೆಯೋದು, ಇಂಥವು ಯಾವ್ಯಾವ ಹುಡ್ಕೊಂಡು ಕೂಡ್ಬೇಕು. पूजत भूत बेताल मुझे प्रभूते होई, जेकर जहुआ जीव अंत को होवे सोई। ಇಂಥ ದೈವಿಕ ಪವಿಗೆ ಪೂಜೆ ಮಾಡಿ ಇವನು ಎಲ್ಲಿಗೆ ಹೋಗೋದು? ಮತ್ತೆ ದೆವ್ವಾಗೆ ಹೋಗೋದು. ಇನ್ನು ನೀನು ಎಲ್ಲಿ ಆಶಾ ಇಡ್ತೀವೋ ಅಲ್ಲೇ ವಾಸ ಆಗಬೇಕಾಗ್ತದೆ. ನೀನು ಸಾಯೋ ಕಾಲಕ್ಕೆ ಇಂಥದ್ರದೇ ಸೇವಾ ಮಾಡಿ ಸತ್ಯನ ಮುಂದೆ ದೆವ್ವಾಗೆ ಹುಟ್ಟೋದು ಮತ್ತೇನು? ಜೈ देव पितर सब झूठ सकल यग मन की भ्रमना, यही भ्रम में पड़ा लगा है जीवन मरना। ಏನು ದೆವ್ವ, ಪ್ರೇತ ವೇತಾಳಾದಿಗಳು, ಮತ್ತೇನದಂದ್ರೆ ಬ್ರಾಹ್ಮರು ಚಿತ್ರಗುಣ ತಿನ್ನುವುದಕ್ಕೆ ಇನ್ನು ಪಿತೃ ಅಂತ ಒಂದು ಮಾಡ್ಯಾವ. ಪಿತೃ ಅಂದ್ರೆ ಯಾವ ಅಂದ್ರೆ ನಮ್ಮ ತಾಯಿ ತಂದೆಗಳು ಅಜ್ಜ ಮುತ್ತೈದರು ಸತ್ತಿದ್ದು, ಆ ಶ್ರಾದ್ದ ಅಂತೇಳಿ ಮಾಡಿಸೋದು. ಇಲ್ಲಿ ಇವರು ಊಟ ಮಾಡಿ ಏನೋ ಇಂಥ ಉಂಡಿಗಳು ಕಟ್ಟಿ ಸ್ವರ್ಗಕ್ಕೆ ಕಳಿಸೋದು ಅವರಿಗೆ. ಅವರು ಎಲ್ಲಿದಾರೋ ನೀನು ತಂದೆ ಜೀವಲ್ಲಿ ಇದ್ದ ಕಾಲದಲ್ಲಿ ದಿವಸಕ್ಕೆ 3 ವೇಳೆ ಮತ್ತು 3 ವೇಳೆ ಚಾ ಕಾಫಿ ಕುಡಿತಿದ್ದ. ನೀನು ವರ್ಷಕ್ಕೊಮ್ಮೆ ಏನದು ಅಂದ್ರೆ ಅವನಿಗೆ ಎಷ್ಟು ಲಡ್ಡು ಕಳಿಸಿದ್ರೆ ಅವನು ಬದುಕಿದ್ದಾನ? ಇಂಥವು ಯಾವ್ಯಾವ ಹಿಡ್ಕೊಂಡು ಕೂಡುವುದು. ಅವು ತಂದೆಗಳು ಏನೇನು ಕರ್ಮ ಮಾಡಿದ್ದು, ಯಾವ ಜನ್ಮದಲ್ಲಿ ಹೋಗಿ ಬಿದ್ದು, ಇವನೇನದ ವರ್ಷಕ್ಕೊಮ್ಮೆ ಕಳಿಸ್ತಾನೆ. ಯಾರ ಸಂಗಡ ಅಂದ್ರೆ ಬ್ರಾಹ್ಮಣರ ಸಂಗಡ. ಬ್ರಾಹ್ಮಣ ಎಂದು ಸಾಯಲಿಲ್ಲ, ಅವನು ಅಲ್ಲಿ ಎಂದು ಹೋಗಲಿಲ್ಲ. ಇಂಥವೆಲ್ಲ ಸುಳ್ಳು ದೇವಿ ದೇವತಾದಿಗಳ ಭ್ರಮ. ಇದರಲ್ಲಿ ತನ್ನ ಆಯುಷ್ಯ ಕಳ್ಕೊಂಡು ಒಂದ್ ದಿವಸ ನಷ್ಟ ಆಗಿ ಹೋಗ್ಬೋದು. परम पद कहने पावा, भैरो दुर्गा शिव बांध के नरक पठावा। ಏನು ಯಾರು ಭೈರವನ ಪೂಜಾ, ಯಾವನು ಮಾರ್ಯಮ್ಮನ ಪೂಜಾ, ಯಾವನು ಹುಲಗಮ್ಮ, ಯಾವನು ದುರ್ಗಮ್ಮ, ಇವೆಲ್ಲ ಏನ್ ಮಾಡುದು ಅಂದ್ರೆ ಇವನಿಗೆ ಕಟ್ಟಿ ನರಕಕ್ಕೆ ಕಳಿಸಿಬಿಟ್ಟು ಅವು. ಜೈ पलटो अंत घसीट है छोटी धर धर काल,
संत चरण को छोड़ के प्रेत भूत बेताल ಕಡೆಗೆ ಯಮದೂತರು ಬಂದು ಇವನು ಚಂಡಿಕ್ ಹಿಡಿದು ಏನದು ಎಳ್ಕೊಂಡು ಹೋದ್ರು. ಯಾರು ಕೇಳೋರಿಲ್ಲ. ಯಾ ದೇವಿನೂ ಬರಲಿಲ್ಲ, ಯಾ ದೇವತನೂ ಬರಲಿಲ್ಲ. ಯಾರು ಆಧಾರ ಬೇಕಾಗಿತ್ತು ಅವ್ರ ಸಮೀಪ ಹೋಗ್ಲಿಲ್ಲ. ಸಂತ ಚರಣ ಆಧಾರ ಅಥವಾ ಪರಮಾತ್ಮನ ನಾಮ ಆಧಾರದಿಂದ ಇವತ್ತನು ಈ ಬಂಧನದಿಂದ ಮುಕ್ತನಾಗಬೇಕಾಗಿತ್ತು. ಅವ್ರ ಸಮೀಪ ಹೋಗ್ಲಿಲ್ಲ. ಇವು ಯಾವ ಹಿಡ್ಕೊಂಡು ಕೂತೇವೆ. ಅವು ಮರಣ ಕಾಲದಲ್ಲಿ ಯಾವ್ಯಾಕೆ ಬರ್ತಾವ? ಇದ್ರ ಬಂದವ. ಯಾವುದೋ ಒಂದು ಕಲ್ಲು ಒಯ್ದು ಅದಕ್ಕೆ ಕೆಂಪು ಬಣ್ಣ ಬಡ್ದು ಇದು ಯಾವುದಂದ್ರೆ ಇದೊಂದು ದೇವರ